ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಫ್ಯೂಚರ್ ಆಫ್ ದ ಪೀಪಲ್ ಅಂತಕ್ಕಂತಹ ಒಂದು ಅವರ ಸ್ಪೀಚ್ ಏನಿದೆ ನಾವು ಇದರ ಸಮರಿಯನ್ನ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗಾದ್ರೆ ಹೆಚ್ಚಿನ ಲೆಸನ್ಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಪಾಯಿಂಟ್ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಗೇವ್ ದಿ ಸ್ಪೀಚ್ ಅಟ್ ದ ಇನಾಗ್ರೇಷನ್ ಆಫ್ ದ ಪಟಿಯಾಲ ಆ್ಯಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್. ಸೊ ನಿಮಗೆ ತಿಳಿದಿದೆ, ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ನಮ್ಮ ಭಾರತ ದೇಶದಲ್ಲಿ ತರಲಾಯಿತು. ಆ ಒಂದು ಸಂದರ್ಭದಲ್ಲಿ ಪಟಿಯಾಲ ಮತ್ತು ಈಸ್ಟ್ ಪಂಜಾಬ್ ಎರಡೂ ಕೂಡ ಏನಾಗ್ತವೆ, ಒಂದು ಯೂನಿಯನ್ ಅಂದರೆ ಒಂದು ಒಕ್ಕೂಟ ರಾಜ್ಯವಾಗಿ ಪರಿವರ್ತನೆ ಹೊಂದ್ತವೆ. ಸೊ ಅದರ ಒಂದು ಇನಾಗ್ರೇಷನ್ ಅಲ್ಲಿ ನಡೆದಂತಹ ಒಂದು ಫಂಕ್ಷನ್ ಅಲ್ಲಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಭಾಷಣವನ್ನು ಮಾಡ್ತಾರೆ. ಸೊ ಪ್ರಸ್ತುತವಾಗಿರ್ತಕ್ಕಂಥದ್ದು ಅವರ ಒಂದು ಭಾಷಣದ ಒಂದು ತಿರುಳಾಗಿದೆ. In his speech, he talked about the importance of unity and responsibility among the people of India. ಸೊ ಈ ಒಂದು ಐಕ್ಯತೆಯ ಮಹತ್ವ ಅಂದರೆ ಭಾರತೀಯರೆಲ್ಲರೂ ಒಗ್ಗಟ್ಟಾಗ್ತಕ್ಕಂಥದ್ದು ಮತ್ತು ಈ ರಾಜ್ಯಗಳೇನಿದವೋ ಎಲ್ಲವೂ ಕೂಡ ಒಕ್ಕೂಟ ವ್ಯವಸ್ಥೆಗೆ ಸೇರ್ತಕ್ಕಂಥದ್ದು ಎಷ್ಟೊಂದು ಅವಶ್ಯಕತೆ ಇದೆ ಮತ್ತು ಜನಗಳ ಒಂದು ಜವಾಬ್ದಾರಿ ಏನು ಇದರಲ್ಲಿ ಅಂತಕ್ಕಂಥದ್ದನ್ನ ಅವರ ಭಾಷಣದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. He reminded the people that India had faced many hard struggles. ಸೊ ಅವರು ನೆನಪು ಮಾಡ್ಕೊಳ್ತಾರೆ, ನಮ್ಮ ಭಾರತ ದೇಶ ಈ ಒಂದು ಪಾಸ್ಟ್ ಅಲ್ಲಿ ಬ್ರಿಟಿಷರ ಕೈಗೆ ಸಿಲುಕಿಕೊಂಡು ಎಷ್ಟೊಂದು ತೊಂದರೆಗೆ ಒಳಗಾಗಿತ್ತು ಅದೆಲ್ಲವನ್ನು ಕೂಡ ಅವರು ನೆನಪು ಮಾಡ್ಕೊಳ್ತಾರೆ. And the country was still going through a period of great change and rebuilding. ಸೊ ನಾವು ಇನ್ನೂ ಸಾಕಷ್ಟು ಬದಲಾಗ್ತಕ್ಕಂತಹದ್ದು ಇದೆ ಮತ್ತು ನಮ್ಮ ದೇಶವನ್ನ ಮತ್ತೆ ನಾವು ರೀಬಿಲ್ಡ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಪಟೇಲ್ ಪ್ರೈಸ್ಡ್ ದ ಅಚೀವ್ಮೆಂಟ್ಸ್ ಮೇಡ್ ಆಫ್ಟರ್ ಇಂಡಿಪೆಂಡೆನ್ಸ್ and said that the creation of the new union was a big step forward. ಸೊ ಈಗ ನಮಗೆ ಸ್ವಾತಂತ್ರ್ಯ ಏನೋ ಸಿಕ್ಕಿದೆ, ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶವನ್ನು ಕಟ್ತಕ್ಕಂತಹ ಒಂದು ದೊಡ್ಡ ಸ್ಟೆಪ್ ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. He encouraged people to understand their duties. ಜನಗಳ ಒಂದು ಕರ್ತವ್ಯದ ಬಗ್ಗೆ ಹೇಳ್ತಾರೆ, ಎಸ್ಪೆಷಲಿ ಡ್ಯೂರಿಂಗ್ ಡಿಫಿಕಲ್ಟ್ ಟೈಮ್ಸ್. ಸೊ ಈಗ ಕಠಿಣವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಾವಿದ್ದೇವೆ, ಆಗ ತಾನೇ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಭಾರತ ದೇಶ. ಸೊ ಅಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಜನಗಳೆಲ್ಲ ಒಗ್ಗಟ್ಟಾಗಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಟು ವರ್ಕ್ ಟುಗೆದರ್ ಫಾರ್ ದ ಕಂಟ್ರೀಸ್ ಪ್ರೋಗ್ರೆಸ್. ಪ್ರೋಗ್ರೆಸ್ ಅಂದರೆ ದೇಶದ ಒಂದು ಬೆಳವಣಿಗೆಯಲ್ಲಿ ನೀವೆಲ್ಲರೂ ಕೂಡ ಪಾತ್ರ ವಹಿಸಬೇಕು ಅಂತಕ್ಕಂತಹ ಮಾತನ್ನ ಅಲ್ಲಿ ಏನು ಜನಗಳು ಸೇರಿದ್ರೋ ಅವ್ರಿಗೆ ಹೇಳ್ತಿದ್ದಾರೆ. ಇಡೀ ಭಾರತವನ್ನು ಉದ್ದೇಶಿಸಿ ಅವರು ಮಾತನಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಿ ಆಲ್ಸೋ ಹೈಲೈಟೆಡ್ ದ ಸ್ಟ್ರಾಂಗ್ ರೋಲ್ ಆಫ್ ದ ಸ್ಟೇಟ್ ಮಿನಿಸ್ಟ್ರಿ. ಅಂದರೆ ಒಂದು ರಾಜ್ಯಗಳ ಏನಿರ್ತವೋ ಅವುಗಳ ಪಾತ್ರವು ಎಷ್ಟೊಂದು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಎಕ್ಸ್ಪ್ಲೇನಿಂಗ್ ದ್ಯಾಟ್ ದೇರ್ ಕೋಆಪರೇಷನ್ ಆ್ಯಂಡ್ ಯೂನಿಟಿ ವರ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾಸ್ ಫ್ಯೂಚರ್. ಸೊ ಈ ಒಂದು ಸ್ಟೇಟ್ ಮಿನಿಸ್ಟ್ರಿಗಳು ಕೂಡ ಒಂದು ಸಹಕಾರವನ್ನು ಕೊಡಬೇಕು ಈ ಒಂದು ದೇಶದ ಐಕ್ಯತೆಗೋಸ್ಕರ. ಇದರಿಂದ ನಮ್ಮ ಭಾರತ ದೇಶ ಫ್ಯೂಚರಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣ ರಾಷ್ಟ್ರ ಆಗಲಿಕ್ಕೆ ಸಹಾಯಕ ಆಗುತ್ತೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಪಟೇಲ್ ಬಿಗಿನ್ಸ್ ಬೈ ಟಾಕಿಂಗ್ ಅಬೌಟ್ ಇಂಡಿಯಾಸ್ ಲಾಂಗ್ ಹಿಸ್ಟರಿ ಆಫ್ ಪೇನ್ ಅಂಡ್ ಹಾರ್ಡ್ಶಿಪ್ ಅಂಡರ್ ಫಾರಿನ್ ರೂಲ್ ಅಂಡ್ ಸ್ಲೇವರಿ. ಸೊ ಈ ಒಂದು ಫಾರಿನ್ ರೂಲ್ಗೆ ಒಳಪಟ್ಟು ಒಂದು ಗುಲಾಮರ ರೀತಿಯಲ್ಲಿ ನಾವೆಲ್ಲ ಬದುಕಬೇಕಾಗಿತ್ತು. ಸೊ ಅದರಿಂದ ಹೊರಬರಲಿಕ್ಕೆ ಎಷ್ಟೊಂದು ಕಷ್ಟವನ್ನು ನಾವೆಲ್ಲ ಅನುಭವಿಸಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಹಿ ರಿಮೆಂಬರ್ಸ್ ದ ಮೆನಿ ಪೀಪಲ್ ಹೂ ಸ್ಟ್ರಗಲ್ಡ್ ಅಂಡ್ ಸ್ಯಾಕ್ರಿಫೈಸ್ಡ್ ದೇರ್ ಲೈವ್ಸ್ ಟು ವಿನ್ ಫ್ರೀಡಮ್ ಫಾರ್ ದ ಕಂಟ್ರಿ. ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ಎಷ್ಟೋ ಜನಗಳು ತಮ್ಮ ಪ್ರಾಣವನ್ನು ಏನು ಮಾಡಿದರೆ, ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಅವರೆಲ್ಲರನ್ನು ಕೂಡ ಅವರು ನೆನಪು ಮಾಡ್ಕೊಳ್ತಾರೆ. ಹಿ ಎಕ್ಸ್ಪ್ಲೇನ್ಸ್ ದಟ್ ಇಂಡಿಪೆಂಡೆನ್ಸ್ ವಾಸ್ ಎ ರೆವಲ್ಯೂಷನ್. ಸೊ ಈ ಒಂದು ಸ್ವಾತಂತ್ರ್ಯ ಪಡಿತಕ್ಕಂಥದ್ದು ಒಂದು ಕ್ರಾಂತಿಯಿಂದ ಬಂದಿರತಕ್ಕಂಥದ್ದು, ದಟ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ. ಇದರಿಂದ ನಮ್ಮ ಭಾರತ ದೇಶದ ಭವಿಷ್ಯವೇ ಬದಲಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬೈ ಸೇಯಿಂಗ್ ದಿಸ್ ಹಿ ವಾಂಟ್ಸ್ ಪೀಪಲ್ ಟು ರಿಮೆಂಬರ್ how hard the struggle was and why it is important to protect and value the freedom they have gained. ಸೊ ಇಷ್ಟೊಂದು ಕಷ್ಟಪಟ್ಟು ಏನು ಸ್ವಾತಂತ್ರ್ಯವನ್ನು ಅನೇಕ ಜನಗಳ ಒಂದು ತ್ಯಾಗದ ಮೂಲಕ ಪಡೆದುಕೊಂಡಿದ್ದೇವೋ ಅದನ್ನು ನಾವು ಸಂರಕ್ಷಿಸಿಕೊಂಡು ಹೇಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಮತ್ತು ಸ್ವಾತಂತ್ರ್ಯದ ಒಂದು ವ್ಯಾಲ್ಯೂ ಅಂದರೆ ಮಹತ್ವವನ್ನು ಅವರು ಹೇಳ್ತಾ ಹೋಗ್ತಾರೆ. He then says that the creation of the Patiala and East Punjab States Union is a new beginning in India's history. ಸೊ ಈ ಒಂದು ಪಾಟಿಯಾಲ ಮತ್ತು ಈಸ್ಟ್ ಪಂಜಾಬ್ ಎರಡೂ ಕೂಡ ಒಂದು ಯೂನಿಯನ್ ಏನಾಗ್ತಾ ಇದಾವೋ ಅಂದರೆ ಒಕ್ಕೂಟ ಒಂದು ವ್ಯವಸ್ಥೆಗೆ ಒಳಪಡ್ತಾ ಇದಾವೋ ಇದು ನಮ್ಮ ಭಾರತ ದೇಶದಲ್ಲಿನೇ ಒಂದು ಮಹತ್ವಪೂರ್ಣ ಆರಂಭ ಅಂತೇಳಿ ಅವರು ಹೇಳ್ತಾರೆ. ಇಟ್ ಶೋಸ್ ಪ್ರೋಗ್ರೆಸ್, ಯುನಿಟಿ ಆ್ಯಂಡ್ ದ ಕಮಿಂಗ್ ಟುಗೆದರ್ ಆಫ್ ಡಿಫ್ರೆಂಟ್ ಸ್ಟೇಟ್ಸ್. ಸೊ ಇದೊಂದು ಪ್ರೋಗ್ರೆಸ್ ಆಗಿದೆ ಮತ್ತು ಇದೊಂದು ಯೂನಿಟಿ ಆಗಿದೆ ಮತ್ತು ದೇಶದ ಒಂದು ಟುಗೆದರ್ನೆಸ್ ಅಂದರೆ ಇಲ್ಲಿ ನಾವು ಒಕ್ಕೂಟ ಅಂತ ಹೇಳ್ಬೋದು. ಅಂದರೆ ಬೇರೆ ಬೇರೆ ರಾಜ್ಯಗಳು ಒಕ್ಕೂಟ ಮಾಡಲಿಕ್ಕೆ ಒಂದು ಆರಂಭದ ಹೆಜ್ಜೆ ಇದು ಅಂತ ಹೇಳಿ ಹೇಳ್ತಾರೆ. ಪಟೇಲ್ ಕಾಲ್ಸ್ ದ ಇವೆಂಟ್ ಹಿಸ್ಟೋರಿಕ್. ಸೊ ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಒಂದು ಘಟನೆ ಅಂತ ಹೇಳ್ತಾರೆ. ಆ್ಯಂಡ್
ಬಿಕಾಸ್ ಇಟ್ ಬ್ರಿಂಗ್ಸ್ ಹೋಪ್ ಫಾರ್ ಎ ಬೆಟರ್ ಅಂಡ್ ಸ್ಟ್ರಾಂಗರ್ ಫ್ಯೂಚರ್. ಇದರಿಂದ ನಮ್ಮ ದೇಶದ ಒಂದು ಫ್ಯೂಚರ್ ಏನಿದೆ ಬೆಟರ್ ಆಗುತ್ತೆ ಮತ್ತು ಸ್ಟ್ರಾಂಗರ್ ಆಗುತ್ತೆ ಅಂತಕ್ಕಂಥದ್ದನ್ನ ಅವರು ಭರವಸೆಯನ್ನು ವ್ಯಕ್ತಪಡಿಸ್ತಾರೆ. He explains that this union will help build stability, democracy and national unity. So ಈ ಒಂದು ಯೂನಿಯನ್ ಇಂದ ಏನೆಲ್ಲ ಬದಲಾವಣೆ ಆಗ್ತವೆ, ಬಿಲ್ಡ್ ಅಂದ್ರೆ ನಮ್ಮ ದೇಶವನ್ನ ಕಟ್ಟಲಿಕ್ಕೆ, ಒಂದು ಸ್ಥಿರತೆ, ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆಯನ್ನ ತರಲಿಕ್ಕೆ, ಒಂದು ಪ್ರಜಾಸತ್ತಾತ್ಮಕ ರಾಜ್ಯವನ್ನಾಗಿ ಬದಲಾಯಿಸಲಿಕ್ಕೆ ಮತ್ತು ದೇಶದ ಐಕ್ಯತೆಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು ಅಂತ ಹೇಳಿ ಹೇಳ್ತಾರೆ, ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಪಟೇಲ್ ಸೇಸ್ ದ್ಯಾಟ್ ದ ಸಕ್ಸಸ್ ಆಫ್ ದ ಯೂನಿಯನ್ ಡಿಪೆಂಡ್ಸ್ ಆನ್ ದ ಜಾಯಿಂಟ್ ಎಫರ್ಟ್ಸ್ ಆಫ್ ಎವ್ರಿ ಒನ್. ಸೊ ಈ ರೀತಿ ಒಂದು ರಾಜ್ಯಗಳನ್ನು ಒಕ್ಕೂಟ ವ್ಯವಸ್ಥೆಗೆ ಒಳಪಡಿಸ್ತಕ್ಕಂಥದ್ದು ಇದೊಂದು ಜಾಯಿಂಟ್ ಎಫರ್ಟ್ ಅಂತೇಳಿ ಹೇಳ್ತಾರೆ. ದ ಲೀಡರ್ಸ್, ದ ರೂಲರ್ಸ್ ಅಂಡ್ ದ ಕಾಮನ್ ಪೀಪಲ್ ಇವರೆಲ್ಲರೂ ಕೂಡ ಒಗ್ಗಟ್ಟಾದ್ರೆ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. He explains that leaders must act wisely and carefully. ಸೊ ನಾಯಕರು ಅಂತಕ್ಕಂಥವ್ರು ಏನಿರ್ತಾರೋ ಅವರು ತುಂಬಾನೇ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು, ತುಂಬಾ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಅಂಡ್ ದೇ ಶುಡ್ ನಾಟ್ ಮೇಕ್ ಸಡನ್ ಆರ್ ರಿಸ್ಕಿ ಡಿಸಿಷನ್ಸ್. ಇದಕ್ಕಿದ್ದಾಗೆ ಯಾವುದೋ ರಿಸ್ಕ್ ಆಗಿರ್ತಕ್ಕಂತಹ ಡಿಸಿಷನ್ಗಳನ್ನ ತೆಗೆದುಕೊಳ್ಬಾರ್ದು. ವೈಲ್ ದ ಪವರ್ ಈಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್. ಯಾಕೆಂದ್ರೆ ಇನ್ನೂ ಕೂಡ ಅಧಿಕಾರ ಅಂತಕ್ಕಂಥದ್ದು ಹಸ್ತಾಂತರ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ದುಡುಕಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ. At the same time, the people must understand that they also have an important role in building the nation. ಜನಗಳು ಕೂಡ ಅರ್ಥ ಮಾಡ್ಕೋಬೇಕು, ಈ ದೇಶವನ್ನ ಕಟ್ಟಬೇಕಾದ್ರೆ ತಮ್ಮದು ಕೂಡ ಪಾತ್ರ ಇದೆ ಅಂತ ಹೇಳಿ. They should stay united and work honestly for the progress of the country. ಸೊ ಜನಗಳು ಕೂಡ ಏನ್ ಮಾಡಬೇಕು, ಒಗ್ಗಟ್ಟಿನಿಂದ ಬದುಕಬೇಕು ಮತ್ತು ದೇಶದ ಬೆಳವಣಿಗೆಗೋಸ್ಕರ ಅವರು ಆನೆಸ್ಟ್ ಆಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಪಟೇಲ್ ವಾಂಟ್ಸ್ ದಟ್ ಡಿಸ್ಯೂನಿಟಿ ಅಂದ್ರೆ ಐಕ್ಯತೆಯನ್ನು ಸಾಧಿಸದೇ ಇರಬಹುದು ಅಂತೇಳಿ ಹೇಳ್ಬೋದು. ಅಂಡ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ನಮ್ಮಲ್ಲೇ ಹೋರಾಟಗಳಿರ್ಬೋದು ಕ್ಯಾನ್ ವೀಕನ್ ಇಂಡಿಯಾ. ಸೊ ಈ ರೀತಿಯಾಗಿ ನಮ್ಮ ದೇಶವನ್ನು ನಾವು ದುರ್ಬಲ ಆಗಲಿಕ್ಕೆ ಬಿಡಬಾರ್ದು. ಸೊ ಬೋತ್ ಲೀಡರ್ಸ್ ಅಂಡ್ ಸಿಟಿಜನ್ಸ್ ಮಸ್ಟ್ ವರ್ಕ್ ಟುಗೆದರ್. ಸೊ ನಮ್ಮ ನಾಯಕರುಗಳು ಅನ್ಸ್ಕೊಂಡವರು ಮತ್ತು ನಮ್ಮ ನಾಗರಿಕರು, ದೇಶದ ಪ್ರಜೆಗಳು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಅಂಡ್ ಪ್ರೊಟೆಕ್ಟ್ ಪೀಸ್ ಅಂಡ್ ಯೂನಿಟಿ. ನಮ್ಮ ದೇಶದ ಶಾಂತಿಯನ್ನ ಮತ್ತು ಐಕ್ಯತೆಯನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. Patel says that the process of integration and democratization should move forward carefully and step by step. ಸೊ ಈ ಒಂದು ಪ್ರಜಾಸತ್ತಾತ್ಮಕತೆ ಮತ್ತು ಒಂದು ಒಕ್ಕೂಟ ವ್ಯವಸ್ಥೆ ಅಂತಕ್ಕಂಥದ್ದು ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಸಾಗಬೇಕು ಅಂತ ಹೇಳ್ತಾರೆ. He wants that the government should not make hurried or careless decisions. ಸೊ ಸರ್ಕಾರ ಅಂತಕ್ಕಂಥದ್ದು ತುಂಬಾನೇ ಕೇರ್ಫುಲ್ ಆಗಿರಬೇಕು, ಹಾಗೆ ಅವಸರದಿಂದ ಕೆಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು. ಬಿಕಾಸ್ ಸಚ್ ಆಕ್ಷನ್ಸ್ ಕ್ಯಾನ್ ಹಾರ್ಮ್ ದ ಕಂಟ್ರೀಸ್ ಸ್ಟೆಬಿಲಿಟಿ. ಇದರಿಂದ ದೇಶದ ಸುರಕ್ಷತೆ ಅಥವಾ ಒಂದು ಸ್ಟೆಬಿಲಿಟಿಗೆ ಧಕ್ಕೆ ಆಗುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಬೇಕು ನಮ್ಮ ನಾಯಕರು ಅಂತ ಹೇಳಿ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಪಟೇಲ್ ಪಾಯಿಂಟ್ಸ್ ಔಟ್ ದಟ್ ದ ಮಾಡರ್ನ್ ವರ್ಲ್ಡ್ ಈಸ್ ಚೇಂಜಿಂಗ್ ವೆರಿ ಫಾಸ್ಟ್. ಜಗತ್ತು ತುಂಬಾ ವೇಗವಾಗಿ ಬದಲಾಗ್ತಾ ಇದೆ, ಅನ್ಲೈಕ್ ದ ಸ್ಲೋವರ್ ಪೇಸ್ ಆಫ್ ದ ಪಾಸ್ಟ್. ಅಂದ್ರೆ ಹಿಂದೆ ನಿಧಾನಕ್ಕೆ ಜಗತ್ತು ಸಾಗ್ತಾ ಇತ್ತು, ಬಟ್ ಈಗ ಹಾಗಲ್ಲ, ತುಂಬಾ ವೇಗದ ಬದಲಾವಣೆಗಳಾಗ್ತಾ ಇದಾವೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. ಬಿಕಾಸ್ ಆಫ್ ದಿಸ್ ಇಂಡಿಯಾ ಮಸ್ಟ್ ಆಲ್ಸೋ ಬಿ ಅಲರ್ಟ್ ಅಂಡ್ ರೆಡಿ ಟು ಆಕ್ಟ್ ಕ್ವಿಕ್ಲಿ ವೆನ್ ನೀಡೆಡ್. ಸೊ ಸಂದರ್ಭ ಬಂದಾಗ ನಮ್ಮ ದೇಶವು ಕೂಡ ಒಂದು ರಿಯಾಕ್ಷನ್ ಕೊಡಲಿಕ್ಕೆ ಸಿದ್ಧವಾಗಿರಬೇಕು, ಅಲರ್ಟ್ ಆಗಿರಬೇಕು. ಸೊ ದಟ್ ದ ಕಂಟ್ರಿ ಕ್ಯಾನ್ ಅವಾಯ್ಡ್ ಡೇಂಜರ್ಸ್ ಅಂಡ್ ಪ್ರೊಟೆಕ್ಟ್ ಇಟ್ಸ್ ಯೂನಿಟಿ. ಸೊ ನಮ್ಮ ದೇಶದ ಒಂದು ಐಕ್ಯತೆಯನ್ನು ಹಾಗೆ ಉಳಿಸ್ಕೋಬೇಕು. ಬೇರೆ ಒಂದು ಡೇಂಜರ್ಸ್ ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿರಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಎಚ್ಚರಿಕೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಪಟೇಲ್ ಪ್ರೈಸ್ ದ ಮಹಾರಾಜ ಆಫ್ ಪಟಿಯಾಲ ಫಾರ್ ಇಸ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಟು ದ ನೇಷನ್. ಸೊ ತಮ್ಮ ಭಾಷಣದಲ್ಲಿ ಪಟಿಯಾಲದ ಮಹಾರಾಜರನ್ನ ಕುರಿತು ಇವರು ಹೊಗಳ್ತಾ ಇದ್ದಾರೆ. ಹಿ ಅಪಿಯರ್ಸ್ ದ ಮಹಾರಾಜಾಸ್ ಪ್ಯಾಟ್ರಿಯಾಟಿಸಮ್ ಅಂಡ್ ಲಾಯಲ್ಟಿ ಟು ಇಂಡಿಯಾ. ಸಾರಿ, ಅಪ್ರಿಷಿಯೇಟ್ ಅಂದ್ರೆ ಹೊಗಳ್ತಾ ಇದ್ದಾರೆ. ಏನನ್ನ ಹೊಗಳ್ತಾ ಇದ್ದಾರೆ ಅಂದ್ರೆ ಪ್ಯಾಟ್ರಿಯಾಟಿಸಮ್, ಮಹಾರಾಜರಿಗೆ ಇದ್ದಂತಹ ಒಂದು ಪ್ಯಾಟ್ರಿಯಾಟಿಸಮ್, ದೇಶಭಕ್ತಿಯನ್ನ ಕುರಿತು ಮತ್ತು ಅವರಿಗೆ ದೇಶದ ಕುರಿತು ಇರತಕ್ಕಂತಹ ಒಂದು ನಿಯತ್ತನ್ನ ಕುರಿತು ಅವರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಎಟ್ ಎ ಟೈಮ್ ವೆನ್ ಸಮ್ ಪ್ರಿನ್ಸ್ಲಿ ಸ್ಟೇಟ್ಸ್ ವರ್ ಥಿಂಕಿಂಗ್ ಅಬೌಟ್ ಸೆಪರೇಟಿಂಗ್ ಫ್ರಮ್ ದ ಕಂಟ್ರಿ ಆರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಫಾರ್ ನ್ಯಾಷನಲ್ ಯೂನಿಟಿ. ಎಷ್ಟೋ ರಾಜರುಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮದೇ ಸಪರೇಟ್ ದೇಶ ಆಗಬೇಕು ಅಂತೇಳಿ ಒಂದು ಸಪರೇಟಿಸಮ್ ಮಾಡ್ಲಿಕ್ಕೆ ಹೊರಟಿದ್ರು. ಅಂತಹ ಸಂದರ್ಭದಲ್ಲಿ ಮಹಾರಾಜ ಅವರು ಒಂದು ಭಾರತ ಒಕ್ಕೂಟಕ್ಕೆ ಸೇರ್ಲಿಕ್ಕೆ ಡಿಸಿಷನ್ ತೆಗೆದುಕೊಂಡಿದ್ರು. ಸೊ ಇದೊಂದು ದೇಶಭಕ್ತಿಯ ಕೆಲಸ ಅಂತೇಳಿ ಅವರು ಹೇಳ್ತಾರೆ. ಪಟೇಲ್ ಸೇಸ್ ದಟ್ ದ ಮಹಾರಾಜ ಹೆಲ್ಪ್ಡ್ ಇನ್ ಪ್ರೊಟೆಕ್ಟಿಂಗ್ ಇಂಡಿಯಾಸ್ ಯೂನಿಟಿ ಅಂಡ್ ಸ್ಟ್ರೆಂತ್. Patel also talks about the difficulty of forming stable governments in the newly joined states. ಸೊ ಈಗ ಏನು ಒಕ್ಕೂಟ ವ್ಯವಸ್ಥೆಗಳು ಒಟ್ಟಾಗ್ತಾ ಇದಾವೋ ಅಲ್ಲಿ ಒಂದು ಸ್ಟೇಬಲ್ ಆಗಿರತಕ್ಕಂತಹ ಒಂದು ಗವರ್ನಮೆಂಟ್ ಅಂದ್ರೆ ಸರ್ಕಾರವನ್ನ ತರಬೇಕಾಗಿರತಕ್ಕಂತಹದ್ದನ್ನ ಮತ್ತು ಅಲ್ಲಿ ಎಷ್ಟೊಂದು ಕಷ್ಟ ಇದೆ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. He encourages the leaders to be brave. ಸೊ ನಾಯಕರಿಗೆ ತುಂಬಾನೇ ಧೈರ್ಯಶಾಲಿಗಳಾಗಿ ಅಂತ ಹೇಳ್ತಾರೆ.
ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳ್ತಾರೆ ಮತ್ತು ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಹೇಳ್ತಾರೆ. ಈ ಸೇಸ್ ದ್ಯಾಟ್ ಎವ್ರಿ ಒನ್ ಇನ್ ದ ಗವರ್ನಮೆಂಟ್ ಮಸ್ಟ್ ವರ್ಕ್ ಟುಗೆದರ್ ಬಿಕಾಸ್ ವಿ ಸ್ಟ್ಯಾಂಡ್ ಆರ್ ಫಾಲ್ ಟುಗೆದರ್. ಸೊ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಬದುಕಬೇಕಾಗುತ್ತೆ, ಇಲ್ಲಾಂದ್ರೆ ವಿ ಸ್ಟ್ಯಾಂಡ್ ಅಥವಾ ವಿ ಫಾಲ್ ಟುಗೆದರ್. ಬಿದ್ದರೆ ಒಟ್ಟಿಗೆ ಬೀಳಬೇಕಾಗುತ್ತೆ, ಎದ್ರೆ ಒಟ್ಟಿಗೆ ಹೇಳ್ಬೇಕು ಅಂತಕ್ಕಂಥದ್ದು. ಪಟೇಲ್ ರಿಜೆಕ್ಟ್ಸ್ ದ ಐಡಿಯಾ ದ್ಯಾಟ್ ದ ಗವರ್ನಮೆಂಟ್ ಈಸ್ ಮೂವಿಂಗ್ ಟೂ ಫಾಸ್ಟ್. ಸೊ ಕೆಲವೊಬ್ರು ತುಂಬಾನೇ ಕ್ವಿಕ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಡಿಸಿಷನ್ಗಳಾಗ್ತಾ ಇದ್ದಾವೆ, ಈ ರೀತಿ ಏನು ಯುನೈಟ್ ಮಾಡ್ತಾ ಇದ್ದಾರೋ ಅದು ತುಂಬಾನೇ ಅವಸರ ಆಯಿತು ಅಂತೇಳಿ ಕೆಲವೊಬ್ರು ಅವರ ಒಂದು ಪಟೇಲ್ ಅವರ ಒಪಿನಿಯನ್ ರಿಜೆಕ್ಟ್ ಮಾಡ್ತಾ ಇದ್ರು. ಇನ್ಸ್ಟೆಡ್ ಹಿ ಎಕ್ಸ್ಪ್ಲೇನ್ಸ್ ದಟ್ ಕ್ವಿಕ್ ಅಂಡ್ ಫರ್ಮ್ ಆಕ್ಷನ್ ಈಸ್ ನೆಸಸರಿ ಬಿಕಾಸ್ ದ ವರ್ಲ್ಡ್ ಸಿಚುವೇಶನ್ ಇಸ್ ಟೆನ್ಸ್ ಅಂಡ್ ಇಂಡಿಯಾ ಮಸ್ಟ್ ಸ್ಟೇ ಸ್ಟ್ರಾಂಗ್. ಸೊ ಇಂತಹ ಸಂದರ್ಭದಲ್ಲಿ ಅವರ ಕೆಲಸವನ್ನು ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಥ್ರೂಔಟ್ ದ ಸ್ಪೀಚ್ ಪಟೇಲ್ ಗಿವ್ಸ್ ಎ ಸ್ಟ್ರಾಂಗ್ ಕಾಲ್ ಟು ಪ್ಯಾಟ್ರಿಯಟಿಸಮ್. ಹಿ ಅರ್ಜಸ್ ಪೀಪಲ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಸೆಕ್ಯೂರಿಟಿ, ಯುನಿಟಿ ಅಂಡ್ ಪ್ರೋಗ್ರೆಸ್. ಸೊ ಜನಗಳಿಗೆ ಅವರು ದೇಶದ ಸುರಕ್ಷತೆ ಬಗ್ಗೆ, ಐಕ್ಯತೆ ಬಗ್ಗೆ ಮತ್ತು ದೇಶವನ್ನು ಬೆಳೆಸೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. He wants princes and local rulers not to believe in superstitions or wrong ideas. ಸೊ ಈ ಒಂದು ದೇಶವನ್ನು ಆಳ್ತಕ್ಕಂತಹ ಅನೇಕ ರಾಜರುಗಳೇನಿದ್ರು ಮತ್ತು ಸ್ಥಳೀಯ ಒಂದು ರೂಲರ್ಸ್ ಅಂದ್ರೆ ಆಳ್ವಿಕೆ ಮಾಡ್ತಕ್ಕಂಥವ್ರು ಏನಿದ್ರು ಅವರೆಲ್ಲರಿಗೂ ಕೂಡ ರಾಂಗ್ ಐಡಿಯಾಗಳಿಂದ ಆಚೆ ಬನ್ನಿ ಅಂತ ಹೇಳ್ತಾರೆ. ಅಂಡ್ ನಾಟ್ ಟು ಡಿಸ್ಟರ್ಬ್ ಪೀಸ್, ನಮ್ಮ ದೇಶದ ಒಂದು ಪೀಸ್, ಶಾಂತಿಯನ್ನ ಮತ್ತು ಸ್ಥಿರತೆಯನ್ನ ಯಾರು ಕೂಡ ಧಕ್ಕೆ ತರಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಬಿಕಾಸ್ ಸಚ್ ಆಕ್ಷನ್ಸ್ ಕ್ಯಾನ್ ಹಾರ್ಮ್ ದ ನೇಷನ್ಸ್ ಯೂನಿಟಿ. ಇದರಿಂದ ದೇಶದ ಭದ್ರತೆಗೆ ಮತ್ತು ಐಕ್ಯತೆಗೆ ಧಕ್ಕೆ ಬರುತ್ತೆ, ಹಾಗಾಗಿ ಯಾರು ಕೂಡ ಕೆಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು ಅಂತೇಳಿ ಹೇಳ್ತಾರೆ. Patel also wants that many challenges still remain. He talks about problems such as disunity among communities and princely states. ಸೊ ನಮ್ಮ ದೇಶದಲ್ಲೇ ಎಷ್ಟೋ ರಾಜರುಗಳು ತಮ್ಮಲ್ಲಿ ಹೊಂದಾಣಿಕೆ ಇರಲಿಲ್ಲ. ಸೊ ಅವರ ಮಧ್ಯೆ ಸಹಕಾರ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಹಿ ರಿಮೈಂಡ್ಸ್ ಎವ್ರಿ ಒನ್ ದಟ್ ಇಂಡಿಯಾಸ್ ವರ್ಕ್ ಇಸ್ ನಾಟ್ ಎಟ್ ಫಿನಿಶ್ಡ್ ಅಂಡ್ ದಟ್ ಎ ಕೋಆಪರೇಷನ್ ಅಂಡ್ ಕಲೆಕ್ಟಿವ್ ಎಫರ್ಟ್ ಆರ್ ನೀಡೆಡ್ ಟು ಫೇಸ್ ಫ್ಯೂಚರ್ ಡಿಫಿಕಲ್ಟೀಸ್. ಸೊ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದಿದೆ ಅಂದ ತಕ್ಷಣ ಎಲ್ಲ ಕೆಲಸ ಇನ್ನೂ ಮುಗಿದಿಲ್ಲ. ನಮ್ಮಲ್ಲಿ ಕೋಆಪರೇಷನ್ ಅಂದರೆ ಸ್ಥಳೀಯ ರಾಜರುಗಳು, ಸ್ಥಳೀಯ ರಾಜ್ಯಗಳೇನಿದಾವೋ ಎಲ್ಲ ಕಡೆ ಸಹಕಾರ ಅಂತಕ್ಕಂಥದ್ದು ಬೇಕು. ಒಂದು ಕಲೆಕ್ಟಿವ್ ಎಫರ್ಟ್ ಇದ್ರೆ ಮಾತ್ರ ಈ ಎಲ್ಲ ಒಂದು ತೊಂದರೆಗಳಿಂದ ನಾವು ಆಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಹಿ ಆಲ್ಸೋ ಪಾಯಿಂಟ್ಸ್ ಔಟ್ ದ್ಯಾಟ್ ದ ಸಿಚುವೇಶನ್ ಈಸ್ ಸೆನ್ಸಿಟಿವ್ ಬಿಕಾಸ್ ಆಫ್ ರಿಲೇಷನ್ಸ್ with neighboring countries like Pakistan. So India must stay careful, united and responsible. ಸೊ ಇನ್ನೂ ಕೂಡ ಒಂದು ದೇಶದ ಸ್ಥಿತಿ ಸೆನ್ಸಿಟಿವ್ ಆಗಿದೆ, ಯಾಕೆಂದ್ರೆ ಪಕ್ಕದಲ್ಲೇ ಇರತಕ್ಕಂತಹ ಪಾಕಿಸ್ತಾನದ ಜೊತೆ ಇರತಕ್ಕಂತಹ ತೊಂದರೆಗಳು ಆಗಿನ ಕಾಲದಲ್ಲೂ ಕೂಡ ಇದ್ವು. ಸೊ ಅದನ್ನು ಅವರು ಒತ್ತಿ ಹೇಳ್ತಾರೆ. ಹಾಗಾಗಿ ನಾವು ತುಂಬಾನೇ ಕೇರ್ಫುಲ್ ಆಗಿರಬೇಕು, ಐಕ್ಯತೆಯಿಂದ ಇರಬೇಕು, ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಟು ಕನ್ಕ್ಲೂಡ್, ಪಟೇಲ್ ಸೇಸ್ ದಟ್ ಇಂಡಿಯಾ ಹ್ಯಾಸ್ ಕಮ್ ಅ ಲಾಂಗ್ ವೇ ಬಟ್ ದ ಕಂಟ್ರಿ ಸ್ಟಿಲ್ ಫೇಸಸ್ ಮೆನಿ ಚಾಲೆಂಜಸ್. ಸೊ ಸ್ವಾತಂತ್ರ್ಯವನ್ನ ಪಡೀಲಿಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡಿದ್ದೇವೆ, ಇನ್ನೂ ಕೂಡ ಅನೇಕ ಚಾಲೆಂಜ್ಗಳಿದ್ದಾವೆ ಅಂತ ಹೇಳ್ತಾರೆ. ಟು ಫೇಸ್ ದೀಸ್ ಚಾಲೆಂಜಸ್ ಪೀಪಲ್ ಮಸ್ಟ್ ಶೋ ಯೂನಿಟಿ, ವಿಸ್ಡಮ್ ಅಂಡ್ ಲವ್ ಫಾರ್ ದ ನೇಷನ್. He calls on both leaders and common people to work together with strength and determination. ಸೊ ನಾಯಕರುಗಳಿರ್ಬೋದು ಮತ್ತು ಪ್ರಜೆಗಳಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ನಾವು ದೇಶ ಕಟ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಒತ್ತಿ ಹೇಳ್ತಾರೆ. ಪ್ರೋಗ್ರೆಸ್ ಶುಡ್ ಬಿ ಕೇರ್ಫುಲ್ ಬಟ್ ಆಲ್ಸೋ ಫಾಸ್ಟ್. ತುಂಬಾ ಕೇರ್ಫುಲ್ ಆಗಿ ನಾವು ಬೆಳವಣಿಗೆಯತ್ತ ಸಾಗಬೇಕು, ಅದರ ಜೊತೆಗೆ ವೇಗವಾಗಿ ಕೂಡ ಸಾಗಬೇಕಾಗಿದೆ ವೆನ್ ನೀಡೆಡ್, ಸೊ ದಟ್ ಇಂಡಿಯಾ ಕ್ಯಾನ್ ಪ್ರೊಟೆಕ್ಟ್ ಇಟ್ಸ್ ಹಾರ್ಡ್ ಒನ್ ಫ್ರೀಡಮ್. ಅಂದ್ರೆ ಕಷ್ಟಪಟ್ಟು ಏನು ಶ್ರಮದ ಮೂಲಕ, ಪ್ರಾಣ ತ್ಯಾಗಗಳ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸಿದ್ದೆವೋ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು, ತುಂಬಾನೇ ಅದಕ್ಕಾಗಿ ಶ್ರಮಿಸಬೇಕು. ಆ್ಯಂಡ್ ಕಂಟಿನ್ಯೂ ಟು ಬಿಲ್ಡ್ ಎ ಸ್ಟ್ರಾಂಗ್, ಸೆಕ್ಯುಲರ್ ಆ್ಯಂಡ್ ಯುನೈಟೆಡ್ ನೇಷನ್. ಸೊ ನಮ್ಮ ಒಂದು ಸದೃಢ ದೇಶವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. Patel's speech encourages people to feel confident, responsible and united during an important time of nation building. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ತುಂಬ ಸುಲಭವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಆ ಲೆಸನ್ನ ನೇಮ್ ಮತ್ತು ರೈಟರ್ ನೇಮ್ ಎರಡನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೇನೆ. ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.